ನಮಸ್ಕಾರ ವೀಕ್ಷಕರೇ, ಪ್ರತಿಯೊಬ್ಬರು ಒಂದು ಕಿರಾಣಿ ಅಂಗಡಿ ಅಂತ ಇಡ್ತಾರೆ. ಪ್ರತಿಯೊಬ್ಬರು ಒಂದು ಮನೆ ಮುಂದೆ ಅಜ್ಜ ಆಗಲಿ, ತಾತ ಆಗಲಿ, ವಯಸ್ಸಾದವರಾಗಲಿ ಮತ್ತು ಬಿಸ್ನೆಸ್ ಮ್ಯಾನ್ ಆಗಲಿ, ಒಳ್ಳೆ ಜಾಬ್ ಉದ್ಯೋಗ ಮಾಡಿದಂಥ ವ್ಯಕ್ತಿ ಒಂದು ಚಿಕ್ಕದವಾಗಿ ನಾನೊಂದು ಕಿರಾಣಿ ಅಂಗಡಿ ಇಡಬೇಕಂತ ಫಸ್ಟ್ ಎಷ್ಟೋ ಜನಗಳು ತಿಳ್ಕೊಂಡಿರ್ತಾರೆ. ಕಿರಾಣಿ ಅಂಗಡಿ ಬಂಡವಾಳ ಒಂದು 50,000 ಆಗ್ಬೋದು, 25,000 ಆಗ್ಬೋದು, ಲಕ್ಷ ಆಗ್ಬೋದು. ಹಣ ಹಾಕಕ್ಕೆ ಒಂದು ಅವಕಾಶ ಆಗುತ್ತೆ. ಹಾಕಿದ ನಂತರ ನಮ್ಗೆ ಅಲ್ಲಿ ಬಿಸ್ನೆಸ್ ಕೈಗೂಡ್ತಾ ಇಲ್ಲಪ್ಪ, ಲಕ್ಷ್ಮಿ ನಿಮಗೆ ಬರ್ತಾ ಇಲ್ಲಪ್ಪ, ಯಾವರದಲ್ಲಿ ನಮ್ಗೆ ಅಭಿವೃದ್ಧಿ ಆಗ್ತಾ ಇಲ್ಲಪ್ಪ ಅನ್ನೋಂಥ ಒಂದು ಪ್ರಶ್ನೆ ತುಂಬ ಕಾಡ್ತಾ ಇರುತ್ತೆ. ಅವಾಗ ನಾವು ಕಾಡಿದಾಗ ಏನಾಗುತ್ತಂದರೆ, ಲಕ್ಷ್ಮಿ ಯಾವ ಥರ ಉಳಿಬೇಕಂತ ಹೇಳಿದ್ರೆ ಈ 4 ಮೂಲೆ ಅಂತ ಇರುತ್ತೆ ಕಿರಾಣಿ ಅಂಗಡಿ. 4 ಮೂಲೆಯಲ್ಲಿ ನಿಮ್ಗೆ ಪ್ರತಿಯೊಂದು ಹೇಳಿದೆ ನಾನು, ಈಶಾನ್ಯ, ಅಗ್ನಿ, ನೈಋತ್ಯ, ವಾಯುವ್ಯ. ಅದರಲ್ಲಿ ಈ 4 ದಿಕ್ಕಿನ ಒಳಗಡೆ ಒಂದು ಕುಬೇರ ವಾಸ್ತು ಅಂತ ಬರುತ್ತೆ. ಆ ಕುಬೇರ ವಾಸ್ತು ಇಲ್ಲ ಕುಬೇರ, ಲಕ್ಷ್ಮಿ, ಗಣೇಶ, ಸರಸ್ವತಿ, ಈ 2 ದೇವರು ಇರತಕ್ಕಂಥ ಒಂದು ಫೋಟೋವನ್ನು, ಲಕ್ಷ್ಮಿ, ಗಣೇಶ, ಸರಸ್ವತಿ 3 ದೇವರು ಇರತಕ್ಕಂಥ ಒಂದು ಫೋಟೋ ಇಲ್ಲ ಒಂದು ಕುಬೇರ ವಾಸ್ತು ಪಿರಮಿಡ್ ಅಂತ ಬರುತ್ತೆ. ಅದು ನೀವು ಕರೆಕ್ಟವಾಗಿ ನೀವು ಇರ್ತಕ್ಕಂಥ ಸ್ಥಳದಲ್ಲಿ ಇಟ್ಟರೆ ನಿಮ್ಮಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಜನಾಕರ್ಷಣ ಅಂತ ಹೇಳ್ತೀವಿ ನಾವು. ಏನಾದರೂ ನಮ್ಮ ಕೆಲಸ ಆಗಬೇಕಂದ್ರೆ ನಮಗೆ ಜನಾಕರ್ಷಣ ಆಗಬೇಕು, ಯಾವರದಲ್ಲಿ ಅಭಿವೃದ್ಧಿ ಆಗಬೇಕು. ಅದು ಅಭಿವೃದ್ಧಿ ಆಗಬೇಕಾದ್ರೆ ಏನು ಮಾಡಬೇಕು, ಈ ಥರ ಟಿಪ್ಸ್ ಒಳಗಡೆ ಈ ಥರ ಪಿರಮಿಡ್ ವಾಸ್ತು, ಕುಬೇರ ಮತ್ತು ನೋಡಬೇಕು ಲಕ್ಷ್ಮಿ ಫೋಟೋ, ಈ ಥರದಲ್ಲಿ ನಾವು ವ್ಯಾಪಾರದಲ್ಲಿ ಇಟ್ಟುಕೊಂಡ್ರೆ ನಮ್ಮ ಜೀವನದಲ್ಲಿ ಯಾವುದೇ ಅಡೆತಡೆಗಳು ಬರೋದಿಲ್ಲ. ಲಕ್ಷ್ಮಿ ನಿಮಗೆ ಸುರಿಮಳೆ ಆಗ್ತದೆ, ಧನ ಪ್ರಾಪ್ತಿ ಅನುಕೂಲ ಆಗುತ್ತೆ. ಮುಂದೆ ಜೀವನದಲ್ಲಿ ಒಂದು ಒಳ್ಳೆಯದು ಕಾಣಬೇಕಾದ್ರೆ ಕೆಟ್ಟದ್ದು ಹೋದರೆ ಒಳ್ಳೆಯದು ಆಟೋಮೆಟಿಕ್ ಆಗುತ್ತೆ. ಕೆಟ್ಟದ್ದು ಪರಿಹಾರ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಮ್ಮ ಮಾರ್ಗದರ್ಶನ. ನಮಸ್ಕಾರ.